ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಸಣ್ಣ ವಿಡಿಯೋ ಅಂದರೆ ನನ್ನ ಮಗಳ ಜೊತೆ ಹಳಿಯನ ಜೊತೆ ಮಗಳ ಗೆಳತಿ ಜೊತೆ ಸುತ್ತಾಡಿರುವಂಥ ಸುಂದರವಾದ ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಗೊತ್ತಿರುವ ಹಾಗೆ ಜೀವನನೇ ಒಂದು ಮೋಸ. ಇಲ್ಲಿಂದ ಸತ್ತ ಮೇಲೆ ಮೇಲೆಲ್ಲೋ ಸ್ವರ್ಗ ಇದೆ ಅನ್ನೋದು ಬಹಳ ದೊಡ್ಡ ಮೋಸ. ಹೆಂಡತಿ ಬಿಸಿಯಾಗಿ ಕೊಟ್ಟ ಬೆಳಗಿನ ಕಾಫಿ ಪೇಪರ್ ಓದಿ ಮುಗಿಸಿ ಮತ್ತೆ ಕುಡಿಯೋಷ್ಟರಲ್ಲಿ ತಣ್ಣಗಾಗತ್ತೆ. ಬೆಳಿಗ್ಗೆ ಸ್ನಾನ ಮಾಡಿ ಕೆಲಸಕ್ಕಿಂತ ಹೊರಟ ನಾವು ಮತ್ತೆ ಬಂದು ಸೇರೋಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ನಾವೇ ಎತ್ತು ಆಡಿಸಿ ಬೆಳೆಸಿದ ಮಕ್ಕಳು ದೊಡ್ಡವರಾಗಿರ್ತಾರೆ. ಎತ್ತ ತಂದೆ ತಾಯಿಗಳು ಮುದಿ ವಯಸ್ಸಿಗೆ ಬಂದಿರ್ತಾರೆ. ನೀವಿನ್ನೂ ಮಕ್ಕಳಾಗಿದ್ದರೆ ಅಪ್ಪ ಅಮ್ಮನಿಗೆ ವಯಸ್ಸಾಗಿರುತ್ತೆ. ಹಾಗಾಗಿ ಅಪ್ಪ ಅಮ್ಮನಿಗೆ ನಿಮ್ಮ ಸಮಯವನ್ನು ಸ್ವಲ್ಪ ಮಟ್ಟಿಗೆ ಫ್ರೀ ಮಾಡಿಕೊಂಡು ಅವ್ರ ಜೊತೆ ಸಂತೋಷವಾಗಿ ಕಾಲ ಕಳೀರಿ. ನಿಮಗೆ ಇರುವಷ್ಟು ಮುಂದಿನ ಕಾಲ ಅಪ್ಪ ಅಮ್ಮನಿಗೆ ಇಲ್ಲದೇ ಇರಬಹುದು. ಬದುಕಿನ ಸೂರ್ಯ ಆರೋ ಮುಂಚೆ ಮುಂಜಾನೆಯನ್ನು ಒಮ್ಮೆ ಅನುಭವಿಸಿ. ನಾವೀಗ ಮಂಡ್ಯದಿಂದ ಹೊರಟು ಮೈಸೂರು, ಹುಣಸೂರು ಎಲ್ಲ ದಾಟಿಕೊಂಡು ಬೈಲ್ಕುಪ್ಪ, ಗೋಲ್ಡನ್ ಟೆಂಪಲ್, ಟಿಬೆಟ್ ಕ್ಯಾಂಪ್ಗೆ ಬಂದಿದ್ವಿ. ಇಲ್ಲಿಂದ ಮಡಿಕೇರಿ ನೋಡಿಕೊಂಡು ಮಡಿಕೇರಿಯಿಂದ ತಲಕಾವೇರಿ ಭಾಗಮಂಡಲ ನೋಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮುಂದೆ ಹೋಗ್ತಾ ಇರೋ ಬೈಕು ಅಳಿಯ ಮತ್ತು ಮಗಳು. ನನ್ನ ಬೈಕ್ನಲ್ಲಿ ಕ್ಯಾಮ್ರಾ ಇಟ್ಕೊಂಡು ನನ್ನ ಬೈಕ್ ಹಿಂದೆ ಸೀಟ್ನಲ್ಲಿ ನನ್ನ ಮಗಳು ಫ್ರೆಂಡ್ನ ಕೂರಿಸ್ಕೊಂಡು ಹೊರಟಿದ್ವಿ. ಅಲ್ಲಿ ಮುಂದೆ ಟಿಬೆಟ್ ಕ್ಯಾಂಪ್ನ ಸಂಪೂರ್ಣವಾಗಿ ನೋಡಬೇಕು ಅನ್ನೋ ಆಸೆ ಇತ್ತು. ಅವರೇನೋ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ತಿಂಡಿ ತಿನ್ಕೊಂಡು ಮುಂದೆ ಹೊರಡೋ ಪ್ಲ್ಯಾನ್ ಇದೆ. ನಾವಿಲ್ಲಿ ಮೋಮೋ ತಿನ್ನಕ್ಕೆ ಅಂತ ನಿಲ್ಸಿದೀವಿ. ಇಲ್ಲಿಂದ ಮೋಮೋಸ್ ತಿನ್ಕೊಂಡು ಹೋಗ್ತೀವಿ. ಅಷ್ಟಲ್ಲಿ ಕತ್ಲೆ ಆಗಿರುತ್ತೆ. ಸುಮ್ಮನೆ ಈಚೆ ನೋಡ್ಕೊಂಡು ಹೋಗ್ತೀವಿ. ತಿನ್ಬೇಕು ಚೆನ್ನಾಗಿ ಫಸ್ಟು ಮೋಮೋಸ್ ತಿನ್ಬಿಟ್ಟು ಹೋಗೋದು. ಆ ಥರ ನಾವು ಮೋಮೋಸ್ ತಿನ್ನಕ್ಕೆ ಅಲ್ಲಿಂದ ಬಂದಿದ್ದ ನಾವು. ಮೋಮೋಸ್ ಅಲ್ಲ, ಮೋಮೋಸ್ ಅದು ಮೋಮೋಸ್. ನಮ್ಮ ಕನ್ನಡದ ತಿಂಡಿಗಳು ಮಾತ್ರ ನಮಗೆ ಗೊತ್ತಾಗೋದು, ಇದು ಗೊತ್ತಾಗಲ್ಲ. ಇದು ಕನ್ನಡದ್ದೇ ಕಡುಬು. ಹೌದಾ? ಇಂಗ್ಲೀಷಲ್ಲಿ ಮೋಮೋಸ್ ಅನ್ನೋದು. ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಪೂಜನ್ ಮದುವೆ ಆದ್ಮೇಲೆ ಗೊತ್ತಾಯ್ತು ನಾನು ಎಂತ ಕೆಲಸ ಮಾಡ್ಕೊಂಡೆ ಅಂತ. ಅವರು ಇವ್ರು ಪರಿಚಯ ಮಾಡ್ಕೊಡಿ, ಅವ್ರು ಪರಿಚಯ ಮಾಡ್ಕೊಡಿ, ನನಗೆಲ್ಲ ಹೇಳ್ತಾ ಇದ್ದಾರೆ. ಇವ್ರು ಪರಿಚಯ ಮಾಡ್ಕೊಡಿ. ನಮ್ಮ ಪೂಜಾ ಅವರು. ಯಾರು ನಿಮ್ಮ ಪೂಜಾ? ನಮ್ಮ ಪೂಜಾ ಅಂದ್ರೆ ಎಲ್ಲೂ ಹೂ ಇರುತ್ತಲ್ಲ ನಮ್ಮ ಗ್ರೂಪಲ್ಲಿ, ಅವಳೆ ನಮ್ಮ ವೈಫ್ ಪೂಜಾ. ಇಲ್ಲಿಂದ ನಾವು ಹೊಟ್ಟೆ ಕೆಡುವಂಥ ಪದಾರ್ಥನ ಹೊಟ್ಟೆ ತುಂಬ ತುಂಬಿಕೊಂಡು ಸ್ವಲ್ಪ ಮುಂದೆ ಹೊರಟು ಮುಂದೆ ಟೀ ಕುಡಿಯೋಣ ಅಂತ ಮಡಿಕೇರಿ ಹೋಗೋ ರೋಡಲ್ಲಿ ಹೋಗೋ ದಾರಿ ಮಧ್ಯ ಸ್ವಲ್ಪ ಮಟ್ಟಿಗೆ ಅಲ್ಲಿ ನಿಲ್ಲಿಸ್ಕೊಂಡು ಸಣ್ಣ ಸಣ್ಣ ತರಲೆಗಳ ಮಾಡಿಕೊಂಡು ಒಂದಷ್ಟು ಫೋಟೋ, ಒಂದಷ್ಟು ಮಾತು, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಮತ್ತು ನೆನಪಿಗಾಗಿ ಫೋಟೋ, ವಿಡಿಯೋಸ್ ಇದನ್ನೆಲ್ಲ ಮಾಡಿಕೊಂಡು ಸಿಕ್ಕಿರುವಂಥ ಸುಂದರವಾದ ಕ್ಷಣನ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ನಾವು ಮಡಿಕೇರಿ ಕಡೆಗೆ. ಮಡಿಕೇರಿಗೆ ಹೋದರೆ ಬೆಳಗ್ಗೆ ಸ್ನಾನ ಮಾಡಿ ತಲಕಾವೇರಿ ಬರೋಕೆ ಲೇಟ್ ಆಗುತ್ತೆ ಅಂತ ಭಾಗಮಂಡಲ ಹೋಗಿ ರೂಮ್ ಮಾಡ್ಕೊಂಡು ಆಟಾದ್ವಿ. ಸ್ವಲ್ಪ ತರಲೆ ಆಟ ಆಡ್ಕೊಂಡು ಬೆಳಗ್ಗೆ ಎದ್ವಿ. ಬೆಳಗ್ಗೆ 6 ಗಂಟೆಗೆ ಎದ್ದು ನಾವು ಮಲಗಿರೋ ರೂಮ್ನ ಬಾಗಿಲು ಓಪನ್ ಮಾಡಿದ ಕೂಡಲೇ ನಮಗೆ ಕಂಡಿದ್ದು ಈ ಥರದ ಅದ್ಭುತವಾದ ಮುಂಜಾನೆ.
ಹಾ ನನ್ಗಿಂತ ಬೆಳಗೋಳ ಹೇಳೋ ಚೋಟ. ಇಲ್ಲಿ ಇರತ್ ಕಣೆ ಮೈಕು ಹಿಂಗೆ. ಅಯ್ಯೋ ದೇವ್ರೆ. ನೋಡಿ ನಾವು ಫ್ರೆಂಡ್ಸ್ ತ್ರಿವೇಣಿ ಸಂಘಕ್ಕೆ ಬಂದಿದ್ದೀವಿ. ನಾವ್ ಅಲ್ಲೇ ಇವಾಗ ದೋಸೆ ತಿನ್ನೋಣ ಅಂತ ಇನ್ನು ಅವ್ರು ರೆಡಿ ಮಾಡಿಲ್ಲ, ಅದಕ್ಕೋಸ್ಕರ ಬಿಸಿನೀರು ಕುಡಿತಾ ಇದೀವಿ. ನಾವು ಯಾವ ರೋಡು? ವಾಪಸ್ ಅದು ಬಾಗ್ಮಂಗ್ಲೆಯಿಂದ ಬರೋದು, ಇದು ವಾಪಸ್ ಹೋಗೋದು. ಅವ್ರ ಮನೆಗೆ ಹೋಗಕ್ಕೆ ಬ್ರಿಡ್ಜ್ ಮಾಡಿರೋದು. ಮಾಗ್ಮಂಡ್ಲ ಅಲ್ಲ, ಬಾಗ್ಮಂಡ್ಲ. ನಮಸ್ಕಾರ. ಇಲ್ಲಿ ಏನಂದ್ರೆ ಸ್ವಲ್ಪ ನಮ್ಗೆ ಸೆಟ್ ಆಗಲ್ಲ ಊಟ ಗೀಟ ಎಲ್ಲ, ಬಟ್ ಪರವಾಗಿಲ್ಲ. ಚೋಟು ಆನ್ ಮಾಡ್ದ, ಪ್ಲೇ ಮಾಡ್ದ. ಬಿಸ್ಲು ತರ ಬತ್ತಾಯ್ತಲ್ವಾ ಆಗ್ಲೇ. ಎಲ್ಲರೂ ತಿಂಡಿ ಕಾಫಿ ಕುಡ್ಕೊಂಡು ಹೊರಟ್ವಿ ನಾವು ತಲಕಾವೇರಿ ಕಡೆಗೆ. 6 ಗಂಟೆಗೆ ವ್ಯೂ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ಬಿಟ್ಟು 8:30 ಆದ್ರೂ ನಾವು ಸ್ಟಾರ್ಟ್ ಮಾಡಿಲ್ಲ ಗಾಡಿನ. ಇದೇ ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮನಾ? ಇದೆ ಕಣೆ. ಇದೇ ತ್ರಿವೇಣಿ ಸಂಗಮ. ಫಾಸ್ಟ್ ಹೋಯ್ತವ್ರೆ. ಅಷ್ಟಾಗೇನು ಹೋಯ್ತಲ್ಲಪ್ಪ, ಅವ್ರಿಗೆ ತಾನೇ ದಾರಿ ಗೊತ್ತಿರೋದು, ಅವರೇ ಹೋಗ್ಲಿಟ್ಟು ಬೇಗ. ಆಕ್ಚುಲಿ ಏನಂದ್ರೆ ನಾವು ಇವ್ರ ಜೊತೆ ಬಂದಿದೀವಲ್ಲ, ಇವಾಗ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೋಗ್ಬೇಕು. ನಾವಿಬ್ರೇ ಬಂದಾಗ ಹಂಗಲ್ಲ ಅಲ್ಬೇಡ, ಹಿಂಗೆ ಸುಮ್ನೆ ಇಲ್ಲಿ ಹೆಂಗೆ ಅಂದ್ರೆ ಎಲ್ಲ ಒಂದು ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳಕ್ಕೆ ಬಂದ್ಬಿಡ್ತೀವಿ. ಧರ್ಮಸ್ಥಳದಿಂದ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ, ಸುಮ್ನೆ ಹೋಗ್ತಾ ಇರೋದು ಅಷ್ಟೇ. ದೇವಸ್ಥಾನ ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ. ಈ ಬ್ರಿಡ್ಜ್ ಮೇಲೆ ಹೋದ್ರೆ ದೇವಸ್ಥಾನ ಕಾಣುತ್ತೆ. ಇಲ್ಲಿಂದ ನೋಡ್ತಾ ಇದು ಚೆನ್ನಾಗಿ ಕಾಣುತ್ತೇವೆ. ಹೋಗಿಲ್ಲ, ಯಾಕಂದ್ರೆ ನಾವು ಅಲ್ಲಿ ದೇವಸ್ಥಾನ ಕರ್ಕೊಂಡು ಹೋಗೋತರ ಅಪ್ರೋಪ್ರಿಯೇಟ್ ಆಗಿ ಲೆಫ್ಟ್ ಅಲ್ಲಿ ನೋಡ್ತಾ ಇದು. ಸೊ ಹೋಗ್ಲಿಲ್ಲ. ಇಲ್ಲಿಂದ ನೋಡಿದ್ರೆ ನೋಡ್ತಾ ಇದು. ಇದು ದೇವಸ್ಥಾನ ಇದೇ ಏನೋ ಬಂಗಂಡೇಶ್ವರ ದೇವಾಲಯ ಬಾಗ್ಮಿಂಡಲ ಅಂತ ಏನೋ ಕರೀತಾರೆ ಇದನ್ನ. ವ್ಯೂ ನೋಡು ಆ ಕಡೆಯಿಂದ ತೋರ್ಸುತ್ತೋ, ಅಲ್ಲಿ ವ್ಯೂ ಇಲ್ಲಿ ಉಚ್ಚಿ ಲೆಫ್ಟ್ ಅಂತ. ಏನಪ್ಪ ರೋಡ್ ಚೆನ್ನಾಗಿ ಕಾಣಿಸ್ತೈತೆ ಅಂತ. ಆ ಮುಂದೆ ಗಾಡಿಯಲ್ಲಿ ಹೋಗ್ತಾ ಇರೋದೋಡ. ಅವರು ನಮ್ಮ ತಂದೆಯವರು, ನಿಮ್ಮ ತಂದೆ ಮತ್ತೆ ನಮ್ಮ ಗೆಳತಿ. ನನ್ನ ಜೀವನದಲ್ಲಿ ಪ್ರತಿ ಕ್ಷಣನೂ ಇದೇ ಥರದ ಕನಸು. ಯಾವಾಗಲೂ ಸಮಯದ ಗಡಿಯಾರದ ದೊಡ್ಡ ಮುಳ್ಳು ಓಡೋ ಥರ ಜೀವನ ಓಡ್ತಾನೆ ಇರಬೇಕು, ಎಲ್ಲೂ ನಿಲ್ಲದೆ. ಮಕ್ಕಳಿಗೆ ಒಂದಷ್ಟು ಸವಿ ನೆನಪುಗಳನ್ನು ಕೊಟ್ಟು, ಮಕ್ಕಳಿಂದ ನಾವು ಒಂದಷ್ಟು ದೊಡ್ಡ ಕನಸುಗಳನ್ನು ಕಟ್ಟಿ ಮುಂದೆ ಸಾಗ್ತಾನೆ ಇರಬೇಕು ಅನ್ನೋದು ನನ್ನ ಬದುಕಿನ ದೊಡ್ಡ ಬಯಕೆ.
ಕಡೆಯಿಂದ ಬರುವ ಬಾ. ಹಿಂಗೆ ಬರೋದು ವಾಪಸ್ಸು ಹಿಂಗೇನೆ ಬರೋದು ಬಾ. ನಮ್ಮ ಅವರು ಅಮಲಿಂದ ತಗೊಳ್ಳಿ ಅಂತ ಹೇಳ್ತಾರೆ. ಅದೇ ಆಕ್ಚುಲಿ ಇದು ಅವ್ರು ಮಾಡಿರೋದಕ್ಕೆ ಸುಮ್ಮನೆ ಹೇಳೆ. ಅಕಸ್ಮಾತ್ ನಾನೇನಾದ್ರು ಈಗ ಮಾಡ್ಬಿಟ್ಟಿದ್ರೆ ನಾನೀಗ ಹಾಕೊಂಡ್ ಗುಮ್ತಿದ್ಲು. ಅವ್ರ ಹತ್ರ ಏನು ಹೊರ್ಕೊಳಲ್ಲ ಹೇಳು. ನಾ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ಬಟ್ ಚೆನ್ನಾಗ್ ಐತೆ ಇದು. ಫಸ್ಟ್ ಟೈಮ್ ಅಂದ್ರೆ ತಲಕಾವೇರಿ ಫಸ್ಟ್ ಟೈಮ್ ಚೆನ್ನಾಗೈತೆ. ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಒಂದು ಯೂಟ್ಯೂಬರ್ ವಿಡಿಯೋದಲ್ಲಿ. ಆಕ್ಚುಲಿ ನಾವು ಗಾಡಿ ತಗೊಂಡ್ ಹೋದ್ಮೇಲೆ ಮಳೆ ಬಂದಿತ್ತು, ಚೆನ್ನಾಗಿತ್ತು. ಜರಂಗುಲಾಲ್ ಚೇರಂಗಾಲ ಆಕ್ಚುಲಿ ಅಲ್ಲೊಂದ್ ಕ್ಯಾಮ್ರಾ ಇದೆ, ನಮ್ದು ಗಾಡಿ ಇದೆಲ್ಲ ಚೆನ್ನಾಗ್ ಕಾಣಿಸ್ಲಿ ಅನ್ಬಿಟ್ಟು ನಾವ್ ಆಕ್ಚುಲಿ ಮುಂದೆ ಬಂದ. ಇವಾಗ ಚಿಕ್ಕು 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 ಅಂತ ನೋಡಿ ಇನ್ನೇನ್ ಬಂದ್ವಿ ತಲಕಾವೇರಿ. ಭಾರಿ ವಾಹನ ನಿಲ್ದಾಣೆ, ಹೆವಿ ವೆಹಿಕಲ್ ಪಾರ್ಕಿಂಗ್ ಅಂತ ಅಂದ್ರೆ ನಾನು ಇಲ್ಲೇ ನಿಲ್ಸ್ಬಿಡ್ಬೇಕು ಅನ್ಸುತ್ತೆ. ಯಾಕೆ? ನಂದು ಹೆವಿ ವೆಹಿಕಲ್ ಅಲ್ವಾ. ಮಗ ಹೆವಿ ವೆಹಿಕಲ್ ಅಂದ್ರೆ ಲಾರಿ, ಟೆಂಪೋ, ಬಸ್ಸು. ಅಂದ್ರೆ ನನ್ಗೆ ಹೆವಿ ಅಲ್ವಾ ಇದು ಬೈಕು. ನಿಮಗೆ ಹೆವಿ ಆಗಿರೋದಲ್ಲ, ನಾನೇ ಓದಿದಲ್ವೇನೆ, ನಾನ್ ಹೆವಿ ಅನ್ಕೊಂಡೆ. ಸ್ಟಾಪ್. ಟಿಕೆಟ್ ತಗೋಬೇಕನ್ಸುತ್ತೆ ಇಲ್ಲಿ. ಹಾ ಎರಡು 20 ಕ್ಯಾಶ್ ಐತೆ ಸಖತ್ ಚಳಿ ಅಲ್ವಾ. ಬರ್ಬೇಕಾದ್ರೆ ಇಷ್ಟ ಚಳಿ ಅನ್ನಿಸ್ತಿಲ್ಲ. ಅಶ್ವತ್ಥ ಕಟ್ಟೆನಾ? ಅದು ನೋಡ ಚೆನ್ನಾಗೈತಾ ಅಲ್ವಾ? ಮೂರ್ತಿ ರೂಪದಲ್ಲಿ ಆಯ್ತಾ? ಇಲ್ಲ, ಮೂರ್ತಿ ರೂಪದಲ್ಲಿ ಇಲ್ಲ ಅಲ್ವಾ ಸರ್? ತೀರ್ಥ ರೂಪ ಚೆನ್ನಾಗೈತಲ್ಲ. ಅದ್ ಕೇಳ್ದೆ, ಅವರು ಅದು ಮೂರ್ತಿ ರೂಪದಲ್ಲಿ ಇಲ್ಲ, ಬರೀ ತೀರ್ಥ ರೂಪದಲ್ಲಿ ಮಾತ್ರ ಇರೋದಂತ ಹೇಳ್ತಾರೆ. ಅದನ್ನೇ ಕೇಳಿತ್ತು. ಇಲ್ಲಿಂದ ಉಗಮ ಆಗಿ ಫಾರೆಸ್ಟ್ ಒಳಗಡೆಯಿಂದ ಹೋಗಿ ಅಲ್ಲಿ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಆಗದು. ಮಂಡ್ಯ ಹೋಗ್ಬಿಡಲ್ಲ ಅದು ಅಲ್ವಾ? ಶಿವನ್ ನೋಡಿದ್ರೆ ಅಲ್ಲೊಂದು ಇದ್ರಲ್ಲ ಹಾಸನ ಹತ್ರ ಇದೈತಲ್ಲ ಫ್ಯಾನು, ಸ್ವಲ್ಪ ಸೈಲೆಂಟ್ ಆಗಿ ದರ್ಶನ ಮಾಡೋದು.
ಏಕಾಂತವಾಗಿರೋ ಒಂದು ಜಾಗನ ಆಯ್ಕೆ ಮಾಡಿ ನಮ್ಮ ಮಕ್ಕಳನ್ನ ಅದರೊಳಗಡೆ ಕರ್ಕೊಂಡೋಗಿ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಸಮಯ ಕಳೆಯೋದು ಜೀವನದಲ್ಲಿ ಅಮೂಲ್ಯವಾದ ಸಮಯ ಅನಿಸುತ್ತೆ ನನಗೆ. ಪ್ರಕೃತಿ ಜೊತೆ ಕಾಲ ಕಳೆದು ಸ್ವಲ್ಪ ಸಮಯನ ಅಲ್ಲೇ ಕಳೆಯೋದು ತುಂಬ ಮಜಾ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಫೋಟೋ ವೀಡಿಯೋಸು ಎಲ್ಲ ನೆನಪಿಗೆ ಬೇಕಲ್ವಾ. ನೆನಪು ಬಹುದೊಡ್ಡ ಆಸ್ತಿ ಮನುಷ್ಯನ ಜೀವನದಲ್ಲಿ. ಮತ್ತೆ ಅವಳು ಫೋಟೋ ತಗೋಬೇಕು ಅಂತ ಆಸೆ ಪಟ್ಟಿದ್ದ ಜಾಗಕ್ಕೆ ಬಂದು ನಿಲ್ಲಿಸಿ ಸ್ವಲ್ಪ ಫೋಟೋಸನ್ನ ತಗೊಂಡು ನಾವು ಹೊರಟಿವಿ. ಅಲ್ಲಿಂದ ಭಾಗಮಂಡಲದಿಂದ ಮಂಗಳೂರಿಗೆ ಹೋಗುವಂಥ ಕಾಡು ರಸ್ತೆಯಲ್ಲಿ ಆ ಕಾಡನ್ನು ನೋಡೋಕೆ ಅಂತಲೇ ಹೋಗಿದ್ವಿ. ಕಾಡೊಳಗಡೆ ಮಗಳ ಜೊತೆ ಆ ಬೈಕ್ನಲ್ಲಿ ಹೋಗೋ ಮಜಾನೇ ಬೇರೆ. ನಿನ್ನನೆ ನೋಡುತ್ತ ಕೂತು ಕೋಪಿಸಿಕೊಳ್ಳದೆ ಜ್ಞಾಪಿಸು ನೀ ಮರೆತರೆ ಮುಂದಿನ ಮಾತು. ಇಶಾರೆಯ ನೀಡು ಹುಷಾರಾಗುವೆ ನನಗಾಗುವ ಕನಸೆಲ್ಲವೂ ಬರೀ ಇವತ್ತು ಸಿಕ್ತು. ಅದಕ್ಕಾಗಿ ತುಂಬ ಸುತ್ತಾಡ್ಬಿಟ್ಟೆ ಅವಳ ಜೊತೆ. ಅದರಲ್ಲೂ ಕಾಡು ಮಧ್ಯದಲ್ಲಿ ಈ ಥರ ಜಾಗಕ್ಕೆ ನನ್ನ ಮಗಳ ಜೊತೆ ನಾನೇ ಹೋಗಿ ಅವಳಿಗೊಂದಷ್ಟು ವಿಡಿಯೋ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಥರದ ಅದ್ಭುತವಾದ ಕ್ಷಣನ ಅವಳು ನಂಗೆ ಕೊಟ್ಲು. ನಿಸರ ನೋಡು ನಿಸರ ದೊಡ್ಡ ದೊಡ್ಡ ಕನಸು ಕಟ್ಕೊಂಡಿರೋ ಪುಟ್ಟ ಮನಸ್ಸುಗಳ ಜೊತೆ ನನ್ನ ಸುಂದರವಾದ ಕ್ಷಣನ ಕಳೆದೆ. ನಾಳೆಯಿಂದ ಅವ್ರಿಗೆ ಆದ ಕೆಲಸ ಅವ್ರಿಗೆ, ನನ್ನದೇ ಜವಾಬ್ದಾರಿ ನನಗೆ. ಆದರೆ ಇಲ್ಲಿ ಕಳೆದಿರೋ ಆ ನೆನಪು ನಿರಂತರವಾಗಿ ಶಾಶ್ವತವಾಗಿ ಇರುತ್ತೆ ನನ್ನ ಜೊತೆ.